ಪ್ರವಾಸಿ ತಾಣ ಗೋಕರ್ಣದಲ್ಲಿ ಹೆಚ್ಚಿನ ಜನರು ಬರುವ ವೇಳೆಯಲ್ಲಿ ಗೋಕರ್ಣ ಪೊಲೀಸ್ ಸಿಬ್ಬಂದಿಗಳನ್ನೇ ಬೇರೆಡೆ ಬಂದೋಬಸ್ತ್ಗೆ ಕಳುಹಿಸಿದ್ದು ಗೋಕರ್ಣ ಟ್ರಾಫಿಕ್ ವ್ಯವಸ್ಥೆ ಅಯೋಮಯವಾಗಿದೆ. ಪ್ರತಿ ವರ್ಷ ಡಿಸೆಂಬರ್ 15ರ ನಂತರ ಪ್ರವಾಸಿಗರು ಅಧಿಕ ಸಂಖ್ಯೆಯಲ್ಲಿ ಬರುತ್ತಾರೆ. ವಾಹನಗಳ ದಟ್ಟಣೆಯಿಂದ ಎಲ್ಲಾ ಪ್ರಮುಖ ಮಾರ್ಗಗಳಲ್ಲಿ ನಡೆದುಕೊಂಡು ಹೋಗಲು ಕಷ್ಟವಾಗುತ್ತದೆ. ಇಂತಹ ಸ್ಥಿತಿಯನ್ನ ನಿರ್ವಹಿಸಲು ಮುಂಜಾಗ್ರತವಾಗಿ ಸ್ಥಳೀಯ ಆಡಳಿತ ಅಥವಾ ಜಿಲ್ಲಾಡಳಿತ ಮುಂಚಿತವಾಗಿ ವಿವಿಧ ಇಲಾಖೆಯ ಸಭೆ ನಡೆಸಿ ಅಗತ್ಯ ಮೂಲಸೌಕರ್ಯ ನೀಡುವ ಜೊತೆಗೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ನಿಯೋಜಿಸಲು ಸೂಚಿಸಬೇಕಿತ್ತು ಎಂಬುದು ಜನರ ಅಭಿಪ್ರಾಯವಾಗಿದೆ. ಪ್ರಸ್ತುತ ಎಲ್ಲೆಡೆ ವಾಹನ ದಟ್ಟಣೆ, ಎಲ್ಲೆಂದರಲ್ಲಿ ವಾಹನ ನಿಲುಗಡೆಗೊಳಿಸುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಇಲ್ಲಿನ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳನ್ನ ಕಾರವಾರ, ಮಂಕಿ, ಮುಂಡಗೋಡ ಮತ್ತಿತರ ಕಡೆ ಕಳುಹಿಸಲಾಗಿದೆ. ಇದ್ದ ಕೆಲವು ಪೊಲೀಸರು ವಾಹನ ದಟ್ಟಣೆ ನಿಯಂತ್ರಣ ಮತ್ತಿತರ ಕಾರ್ಯದಲ್ಲಿ ಹರಸಾಹಸ ಮಾಡುತ್ತಿದ್ದಾರೆ. ಗೋಕರ್ಣ ಪೊಲೀಸ್ ಠಾಣೆಯಲ್ಲಿ ಅಧಿಕಾರಿಗಳು ಸೇರಿ 55ರಿಂದ 60 ಸಿಬ್ಬಂದಿಗಳು ಇದ್ದು, ಪ್ರಸ್ತುತ 15ರಿಂದ 20 ಸಿಬ್ಬಂದಿ ಬೇರೆಡೆ ಬಂದೋಬಸ್ತ್ಗೆ ತೆರಳಿದ್ದಾರೆ ಎನ್ನಲಾಗಿದೆ. ಈ ಹಿಂದಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣರ ವಿಶೇಷ ಆಸಕ್ತಿಯಿಂದ ಅಗತ್ಯತೆ ಗುರುತಿಸಿ ಅವರ ಮಾರ್ಗದರ್ಶನದಂತೆ ಪಿಐ ಶ್ರೀಧರ್ ಎಸ್ಆರ್ ರವರು ಮೇಲಿನಕೇರಿಯಲ್ಲಿ ಹಲವು ವರ್ಷಗಳಿಂದ ಬಂದ್ ಆಗಿದ್ದ ಪೊಲೀಸ್ ಮಾಹಿತಿ ಕೇಂದ್ರವನ್ನ ಪುನರಾರಂಭಿಸಿದ್ರು. ಇದು ಪ್ರವಾಸಿಗರಿಗೆ ವಾಹನ ನಿಲುಗಡೆ, ಸಂಚಾರ ನಿಯಮ ಹಾಗೂ ಇತರೆ ಮಾಹಿತಿ ನೀಡುವುದಕ್ಕೆ ಅನುಕೂಲವಾಗಿತ್ತು. ಆದರೆ ಈ ಸಿಬ್ಬಂದಿ ಕೊರತೆಯಿಂದ ತಾತ್ಕಾಲಿಕವಾಗಿ ಬಂದ್ ಆಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮೂಲಭೂತ ಸೌಕರ್ಯಗಳನ್ನು ಟಿಬೆಟಿಯನ್ನರು ಉತ್ತಮವಾಗಿ ಸದುಪಯೋಗಪಡಿಸಿಕೊಂಡು ತಮ್ಮ ಜೀವನವನ್ನು ಸುಧಾರಿಸಿಕೊಂಡಿದ್ದಾರೆ ಎಂದು ಸರ್ಕಾರದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಹೇಳಿದರು. ಗುರುವಾರ ಟಿಬೆಟಿಯನ್ ಗುರು ದಲೈ ಲಾಮಾರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದು ನಂತರ ಪತ್ರಕರ್ತರೊಂದಿಗೆ ಮಾತನಾಡುತ್ತಿದ್ದರು. ಈ ಹಿಂದೆ ಭಾರತ ಸರ್ಕಾರ ಸೂಚನೆಯಂತೆ ರಾಜ್ಯದಲ್ಲಿ ಟಿಬೆಟಿಯನ್ನರಿಗೆ ಆಶ್ರಯ ನೀಡಿದೆ. ಸ್ಥಳೀಯ ಟಿಬೆಟಿಯನ್ನರು ಅದರ ಉಪಯೋಗವನ್ನ ಪಡೆದುಕೊಂಡಿದ್ದಾರೆ ಎಂದರು. ಗೌರವಾನ್ವಿತ ದಲೈ ಲಾಮಾ ಅವರು ಟಿಬೆಟಿಯನ್ ಕಾಲನಿಯಲ್ಲಿ ಇದರ ಹಿಂದೂ ಬಂದಿದ್ದಾರೆ, ಈಗೂ ಬಂದಿದ್ದಾರೆ. ನಾನು ಇವತ್ತು ಸಹೋದ್ಯೋಗಿಗಳ ಜೊತೆ ಹೋಗಿ ಅವರ ಆಶೀರ್ವಾದ ತಗೊಂಡು ಬಂದಿದ್ದೇನೆ. ದಲೈ ಲಾಮಾ ಅವರು ದೇವರ ರೂಪದಲ್ಲಿ ಅದ್ದಾರೆ. ಇದು ಹಿಂದೂ ಸಹ ಡಿಸೆಂಬರ್ 224 ಅಲ್ಲಿ ಬಂದರು. ಅವಾಗೂ ಸಹ ನಾವು ದರ್ಶನ ತಗೊಂಡು ಇವಾಗ ನಾವು ಟಿಬೆಟಿಯನ್ ರೆಫ್ಯೂಜೀಸ್ಗೆ ಏನ್ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಆಶ್ರಯ ಕೊಟ್ಟು ಅದ್ರ ಸರಿಯಾದ ಉಪಯೋಗ ಸ್ಥಳೀಯ ಟಿಬೆಟಿಯನ್ಸ್ ಮಾಡ್ಕೊಂಡಿಲ್ಲ. ನಾವು ಮೆಚ್ಚಿ ಅದ್ರ ಪ್ರಕಾರ ದಲೈ ಲಾಮಾ ಅವರ ಭೇಟಿ ನಿಜವಾಗಿ ಈ ಭಾಗಕ್ಕೆ ನಮ್ಮೆಲ್ಲರಿಗೆ ಒಂದು ಸ್ಫೂರ್ತಿ ತರಲಿ. ಬಹಳ ಸಜ್ಜನರು, ಸರಳ ಸ್ವಭಾವದವರು ಮತ್ತು ಯಾವಾಗಲೂ ಮುಖದ ಮೇಲೆ ನಗು ಇರ್ತದೆ. ಹಾಗಾಗಿ ಇವತ್ತು ಕೆಲವು ನಮ್ಮ ಸ್ಥಳೀಯ ಸ್ನೇಹಿತರ ಜೊತೆ ಅವರ ಆಶೀರ್ವಾದ ತಗೊಳ್ಳೋದು ಭಾಗ್ಯ ನಮ್ಗೆಲ್ಲರೂ ಸಿಕ್ಕಿದೆ. ಅವ್ರು ಪುನಃ ಮುನಗೋಡ್ಗೆ, ಉತ್ತರ ಕನ್ನಡ ಜಿಲ್ಲೆಗೆ ಬರ್ತಾ ಇರ್ಬೇಕಂತ ಅವ್ರಿಗೆ ಮನವಿ ಮಾಡಿದ್ದೇನೆ. ಅಷ್ಟೇ ಅಲ್ಲ, ಟಿಬೆಟಿಯನ್ ಜನ ಸಹ ಕೊಟ್ಟ ಮೂಲಭೂತ ಸೌಕರ್ಯಗಳ ಸರಿಯಾದ ಉಪಯೋಗ ಮಾಡಿಕೊಂಡಿದ್ದಾರೆ. ತಮ್ಮ ಜೀವನನೂ ಸುಖಮಯ ಮಾಡಿಕೊಂಡಿದ್ದಾರೆ. ಅದು ಮೆಚ್ಚುವ ಸಂಗತಿ. ಧನ್ಯವಾದ, ನಮಸ್ಕಾರ. ಈ ವೇಳೆ ಮಾಜಿ ಶಾಸಕ ವಿಎಸ್ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಹಿರೇಹಳ್ಳಿ, ಸಲ್ಮಾ ಕಿರಣ್ ಶೇರ್ಖಾನಿ ಸೇರಿದಂತೆ ಇತರರಿದ್ದರು. 2.5 ವರ್ಷಗಳ ಹಿಂದೆ ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ನಾಯಕರಾಗಿ ಆಯ್ಕೆ ಮಾಡಲಾಗಿದೆ. ವಿಧಾನಸಭೆ ಅವಧಿ 5 ವರ್ಷ ಇರುತ್ತದೆ. ಹಾಗಾಗಿ ಅನಾವಶ್ಯಕವಾಗಿ ಈ ಬಗ್ಗೆ ಚರ್ಚೆ ಆಗಬಾರದೆಂದು ಸರ್ಕಾರದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಹೇಳಿದರು. ಗುರುವಾರ ಟಿಬೆಟಿಯನ್ ಧರ್ಮಗುರು ದಲೈ ಲಾಮಾರನ್ನ ಭೇಟಿಯಾದ ನಂತರ ಪತ್ರಕರ್ತರ ಜೊತೆ ಅವರು ಮಾತನಾಡಿ, ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಹಾಗೂ ಸರ್ಕಾರದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಬಹಳಷ್ಟು ದುಡಿದಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಪಕ್ಷ ಬೆಳೆಯಲು ಅವರದ್ದು ಶ್ರಮವಿದೆ. ಮುಂದೆ ಅವರಿಗೂ ಸಹ ಅವಕಾಶವಿದೆ. ಆದ್ರೆ ಸ್ವಲ್ಪ ಕಾಯಬೇಕಾಗಿದೆ. ಸಿಎಂಗೆ ಶಾಸಕಾಂಗ ಪಕ್ಷ ನಮ್ಮ ನಾಯಕರನ್ನ ಅಂದಾಜು 2.5 ವರ್ಷದಿಂದ ಆಯ್ಕೆ ಮಾಡಿದ್ರು. ಆ ಆಯ್ಕೆ ನಾವು ಮಾಡ್ತಾ ಇದ್ದಿದ್ದು ಸಂಪೂರ್ಣ ವಿಧಾನಸಭೆಯ ಭವಿಷ್ಯ ಎಷ್ಟಿರ್ತದೆ ಅಷ್ಟು ವರ್ಷ, 5 ವರ್ಷದಿಂದ 5 ವರ್ಷ. ಹಾಗಾಗಿ ಅನಾವಶ್ಯಕವಾಗಿ ಅದ್ರ ಬಗ್ಗೆ ಚರ್ಚೆ ಆಗಬಾರ್ದು. ಡಿ.ಕೆ. ಶಿವಕುಮಾರ್ ನಮ್ಮ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಸಹ ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಪಕ್ಷ ಬೆಳೆಸಲಿಕ್ಕೆ ಅವ್ರದ್ದು ಸಂಪೂರ್ಣ ಸಹಕಾರ. ನಾ ತಿಳ್ಕೊಂಡ ಪ್ರಕಾರ ಅವ್ರಿಗೂ ಸಹ ಉಜ್ವಲವಾದ ಭವಿಷ್ಯ ಕಾಯಬೇಕಾದ್ರೆ ಇಷ್ಟೇ. 2028ರ ಒಳಗೆ ಸಿಎಂ ಬದಲಾವಣೆ ಬಗ್ಗೆ ಹೇಳಲು ಬರುವುದಿಲ್ಲ. ಇಬ್ಬರು ಸಮರ್ಥ ನಾಯಕರಿದ್ದಾರೆ. ಒಪ್ಪಂದದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆ ವೇಳೆ ನಾನು ಇರಲಿಲ್ಲ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈಗಾಗಲೇ ಹೈಕಮಾಂಡ್ ಕೈಗೊಳ್ಳುವ ನಿರ್ಧಾರಕ್ಕೆ ಬದ್ಧ ಎಂದು ತಿಳಿಸಿದ್ದಾರೆ. ಆದರೆ ಪತ್ರಿಕೆಯವರು, ದೃಶ್ಯ ಮಾಧ್ಯಮದವರು ಇದನ್ನ ದಿನನಿತ್ಯ ಅನಾವಶ್ಯಕವಾಗಿ ಚರ್ಚೆ ಮಾಡುತ್ತಿವೆ ಎಂದರು. ಈ ಪ್ರಶ್ನೆಗಳಿಗೆ ನನಗೆ ಉತ್ತರ ಕೊಡಕ್ ಬರೋದು. ಈಗಾಗಲೇ ಏನು ಹೇಳಿ
ಇಬ್ಬರು ಸಮರ್ಥ ನಾಯಕರಾದ ಒಬ್ಬ ಸಿಎಂ ನನಗೆ ಒಪ್ಪಂದಾಗಿಲ್ಲ ಅಂತ ಹೇಳ್ತಾರೆ ಆಗ್ಬೇಕಂತ ಹೇಳಿ ಅದು ನನ್ನ ಮಾತಲ್ಲಿ ಇದ್ದಿಲ್ಲ. ಅವ್ರ ಮಾತಲ್ಲಿ ಅವ್ರಿಬ್ಬರೇ ಇದ್ರು, ಅವ್ರು ಮತ್ತೆ ಯಾರು ಅವ್ರ ಜೊತೆ ಇದ್ರು ನನ್ಗೆ ಗೊತ್ತಿಲ್ಲ. ಬಟ್ ನಾ ಏನಿದ್ದಿಲ್ಲ, ಹಾಗೆ ನಾ ಹೆಂಗ್ ಹೇಳಿ ತಪ್ಪಾಗ್ತದೆ. ನಾ ಇದ್ರ ಮಾತಾಡೋದು ಇಬ್ರು ಹೇಳಿದಾರಲ್ಲ, ದಿನ ಚರ್ಚೆ ಮುಖ್ಯಮಂತ್ರಿಗಳು ಇಲ್ಲ, ನೀವು ಚರ್ಚೆ ಮಾಡಿಸ್ತಾ ಇದ್ದೀರಿ, ಪ್ರೆಸ್ದವರು ಟಿವಿ ಚಾನಲ್ದವರು ಪ್ರೆಸ್ ಮಾಡಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಗೌರವಾಯುತ ಉಪಮುಖ್ಯಮಂತ್ರಿಗಳು ಇಬ್ರು ಹೇಳಿದ್ದಾರೆ, ಹೈಕಮಾಂಡ್ ನಿರ್ಣಯ ಅಂತಿಮ, ಹೈಕಮಾಂಡ್ ಏನ್ ಹೇಳ್ತಿದೆ ಅದು ನಾವು ಒಪ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಪುನಃ ಯಾಕೆ ನೀವು ಪ್ರಶ್ನೆ ಕೇಳಬೇಕು? ಕೇಳಿದ್ರು ಈಗ ಹೈಕಮಾಂಡ್ ಹೋಗಿ ಕೇಳಬೇಕು. ಈಗಾಗಲೇ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಪುನರ್ರಚನೆ ಮಾಡುವ ಬಗ್ಗೆ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರವಿದೆ. ನಾವು ಯಾವತ್ತೂ ಅಧಿಕಾರದ ಹಿಂದೆ ಹೋಗುವುದಿಲ್ಲ. ಕ್ಷೇತ್ರದ ಜನರು, ನಾಡಿನ ಜನತೆ ಹಾಗೂ ತುಳಜಾ ಭವಾನಿ ಕೃಪೆಯಿಂದ ನಾನು 9 ಬಾರಿ ಹಳಿಯಾಳ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದೇನೆ. ಸಚಿವ ಸ್ಥಾನದ ಬಗ್ಗೆ ಮಾತನಾಡುವುದಿಲ್ಲ ಎಂದರು. ಸಚಿವ ಸಂಪುಟದ ಪುನರ್ರಚನೆ ಮಾಡ್ತಾರೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ ಅಧಿಕಾರ ಅವ್ರಿಗೆ ಹೇಳ್ತಾ ಇದ್ದಾರೆ. ಪ್ರತಿಯೊಂದೇ ಒಂದು ಯೋಗ ಬರ್ಬೇಕಲ್ಲ, ಸಮಯ ಬರ್ಬೇಕಲ್ಲ. ಅದು ನನ್ನ ಕೈಲಿ ಇಲ್ಲ. ನಾನು ಅಧಿಕಾರ ಸಭೆಗೆ ಹೋಗುವಾಗ ಅಧಿಕಾರ ಹಿಂದೆ ಯಾವಾಗ ಓಡುವುದಿಲ್ಲ. ದೇವಿ ತುಳಜಾಭವಾನಿ ಕೃಪೆಯಿಂದ, ಜನರ ಕೃಪೆಯಿಂದ ನಾಡಿನ ಹಲವಾರು ವರ್ಷ 9 ಬಾರಿ ನಾ ವಿಧಾನಸಭೆಗೆ ಆಗ್ತದೆ ಹಳ್ಯಾಳ ಕ್ಷೇತ್ರದಿಂದ. ಹಾಗಾಗಿ ದೇವರು, ಮತದಾರರು, ಎಲ್ಲರೂ ಪತ್ರಕರ್ತರಿರ್ಬೋದು, ಎಲ್ಲರೂ ಸ್ನೇಹಿತರು ಸಾಕಷ್ಟು ನಂಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಬೆಳೆಸಿದ್ದಾರೆ. ಹಾಗಾಗಿ ನಾನು ಅನಾವಶ್ಯಕವಾಗಿ ಏನಾರ ಮಾತಾಡಲಿಕ್ಕೆ ಹೋಗುದು. ಮಂಕಿ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸೋಲಿನ ಬಗ್ಗೆ ಉತ್ತರಿಸಿದ್ದ ದೇಶಪಾಂಡೆ, ಚುನಾವಣೆಯಲ್ಲಿ ಸ್ವಲ್ಪ ಏರುಪೇರು ಆದ್ರೆ ಅದರ ಅರ್ಥ ದೊಡ್ಡ ಅನಾಹುತವಾಗಿದೆ ಎಂಬುದಲ್ಲ. ರಾಜಕೀಯದಲ್ಲಿ ಸೋಲು ಗೆಲುವು ಇರುವುದೇ. ಕಾಂಗ್ರೆಸ್ ಪಕ್ಷ ಜಿಲ್ಲೆಯಲ್ಲಿ ಆರೋಗ್ಯಕರವಾಗಿದೆ, ಸದೃಢವಾಗಿದೆ, ಯಾವುದೇ ತೊಂದರೆ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತೇನೆ. ದೇಶಪಾಂಡೆ MLA ಆಗಲಿ ಅಥವಾ ನಮ್ಮ ಜಿಲ್ಲೆಯ ಗೌರವ ಸಚಿವರಾಗಲಿ, ಒಂದು ಚುನಾವಣೆಯಲ್ಲಿ ಸ್ವಲ್ಪ ಹೇರ್ಫಾರ್ ಆದ್ರೆ ಅದರ ಅರ್ಥ ದೊಡ್ಡ ಅನಾಹುತ ಆಗಿದೆ ಅಂತೇನಿಲ್ಲ. ರಾಜಕೀಯದಲ್ಲಿ ಸೋಲು ಗೆಲ್ಲೋದೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಆರೋಗ್ಯಕರವಾದ, ಸದೃಢದೆ ಮತ್ತು ಯಾವುದೂ ತೊಂದರೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಚುನಾವಣೆಗೆ ಹಾಗೂ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧವಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಮತದಾರರೇ ದೇವರು. ಯಾವ ಚುನಾವಣೆಯಲ್ಲಿ ಯಾರಿಗೆ ಮತ ಹಾಕಬೇಕೆಂಬ ನಿರ್ಧಾರ ಮತದಾರರೇ ಮಾಡುತ್ತಾರೆ ಎಂದರು. ಗ್ಯಾರಂಟಿಗೆ ಕೊಟ್ಟಿದ್ದು ನಿಜ, ಚುನಾವಣೆ ಗ್ಯಾರಂಟಿಗೆ ಸಂಬಂಧ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಮತದಾರರು ದೇವರು. ಯಾವ ಚುನಾವಣೆಯಲ್ಲಿ ಯಾವ ವೋಟ್ ಹಾಕಬೇಕು ಅಂತ ನಿರ್ಣಯ ಆ ಭಾಗದ ಆ ಚುನಾವಣೆಯ ಮತದಾರ ಮಾಡ್ತಾರೆ. ಇದೇ ವೇಳೆ ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಈಗಿನಿಂದಲೇ ತಯಾರಿ ಮಾಡಿಕೊಳ್ಳುವಂತೆ ಸ್ಥಳದಲ್ಲಿದ್ದ ಪಕ್ಷದ ನಾಯಕರಿಗೆ ಅವರು ಸೂಚಿಸಿದರು. ಮತ ಕೇಳುವ ಅಧಿಕಾರ ನಮ್ಗದೆ, ಕಸ್ಕೊಳ್ಳುವ ಅಧಿಕಾರ ಇಲ್ಲ. ಹಾಗಾಗಿ ಒಂದ್ ಚುನಾವಣೆ ಸೋತ್ರೆ 10 ಚುನಾವಣೆ ಗೆದ್ದಿದ್ದು ಅದು ಒಂದ್ ಲೆಕ್ಕ ಅದೇ ಅಲ್ಲ. ಅದು ನೀವು ನೋಡ್ಬೇಕಲ್ಲ. ಒಂದ್ ಚುನಾವಣೆ ಮೇಲೆ ಅಭಿಪ್ರಾಯ ಬರ್ಲಿಕ್ಕೆ ಬರುದಿಲ್ಲ. ಆಗೈತಲ್ಲ, ಬಹಳ ಆಗಿದೆ ಅನ್ಕೊಂಡು ಪಕ್ಷಕ್ಕೆ ಮಹಿಳೆಯವ್ರಿಗೆ ಕೇಂದ್ರ ಬಿಂದು ಮಾಡಿ ಈ 5 ಗ್ಯಾರಂಟಿ ಕೊಟ್ಟೆ. ಒಂದು ಯುವಕರದ ಸ್ಟೈಪಂಡ್ ಬಿಟ್ರೆ ಎಲ್ಲ 4 ಗ್ಯಾರಂಟಿ ಮಹಿಳೆಯರ ಕೇಂದ್ರ ಮಾಡಿದ್ದೇವೆ. ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಂಪನ್ನ ಆಗಬೇಕು. ನೀವು ನೋಡ್ತಾ ಇದ್ದೇವೆ, ನಾವು ಎಲ್ಲಿ ಹೋಗಿದ್ದೆಲ್ಲ ಹೆಣ್ಮಕ್ಳು ಫಂಕ್ಷನ್ ಹೆಚ್ಚಿತ್ತು. ಅವ್ರಿಗೂ ಅವ್ರ ಜವಾಬ್ದಾರಿ ಗೊತ್ತಾಗಿದೆ. ಗೋಕರ್ಣ ಭಾಗದ ಕ್ರಿಶ್ಚಿಯನ್ ಸಮುದಾಯದವರು ಕ್ರಿಸ್ಮಸ್ ಹಬ್ಬವನ್ನ ಗುರುವಾರ ಸಂಭ್ರಮದಿಂದ ಆಚರಿಸಿದ್ರು. ಗೋಕರ್ಣ ಹನೇಹಳ್ಳಿ ಸಮುದ್ರ ಮಾತಾ ಚರ್ಚಿನಲ್ಲಿ ಬುಧವಾರ ರಾತ್ರಿ ಬಲಿ ಪೂಜೆ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿತು. ಬಳಿಕ ಪ್ರಾರ್ಥನೆ ನಡೆಯಿತು. ನಂತರ ನಮ್ಮಲ್ಲಿನ ವೈಮನಸ್ಸನ್ನ ದೂರ ಮಾಡಿ ಪರಸ್ಪರ ಪ್ರೀತಿಯಿಂದ ಸಹಬಾಳ್ವೆಯ ಸಂದೇಶ ನೀಡುವ ಕ್ರಿಸ್ಮಸ್ ಫ್ರೆಂಡ್ಸ್ ಕಾರ್ಯಕ್ರಮ ಬಹು ವಿಶೇಷವಾಗಿ ನಡೆಯಿತು. ಕ್ರಿಸ್ಮಸ್ ಹಬ್ಬಕ್ಕೂ ಮುಂಚಿತವಾಗಿ ಚರ್ಚ್ನಲ್ಲಿ ಒಂದು ಬಾಕ್ಸ್ನಲ್ಲಿ ಸಮುದಾಯದವರು ಒಟ್ಟಾಗಿ ತಮ್ಮ ಹೆಸರನ್ನ ಚೀಟಿಯಲ್ಲಿ ಬರೆದು ಹಾಕುತ್ತಾರೆ. ಇದನ್ನ ಪ್ರತಿಯೊಬ್ಬರೂ ತೆಗೆದುಕೊಂಡು ಹೋಗುತ್ತಾರೆ. ಆ ಚೀಟಿಯಲ್ಲಿರುವ ವ್ಯಕ್ತಿ ಯಾರೆಂದು ಈ ಹಬ್ಬದವರೆಗೂ ತಿಳಿಸದೆ ಗೌಪ್ಯವಾಗಿ ಇಡಲಾಗುತ್ತದೆ. ನಂತರ ಕ್ರಿಸ್ಮಸ್ ದಿನ ರಾತ್ರಿ ಆ ವ್ಯಕ್ತಿಗೆ ವಿಶೇಷ ಉಡುಗೊರೆ ನೀಡಿ ಹಬ್ಬದ ಶುಭಾಶಯ ಹೇಳುವುದೇ ಕ್ರಿಸ್ಮಸ್ ಫ್ರೆಂಡ್ಸ್ ವಿಶೇಷ ಕಾರ್ಯಕ್ರಮವಾಗಿದೆ. ಅದರಂತೆ ಈ ವರ್ಷವೂ ನಡೆಯಿತು. ಇನ್ನು ಚರ್ಚ್ ಆವಾರದಲ್ಲಿ ಪ್ರಭು ಏಸುವಿನ ಜೀವನಗಾಥೆ ಪ್ರಸ್ತುತಪಡಿಸುವ ಗೋದಲಿ ಸುಂದರ ದೃಶ್ಯ ಬಹು ಆಕರ್ಷಕವಾಗಿತ್ತು. ಚರ್ಚ್ಗೆ ದೀಪಾಲಂಕಾರ ಮತ್ತಿತರ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ಈ ಭಾಗದ ಕ್ರಿಶ್ಚಿಯನ್ ಸಮುದಾಯದವರು ಪಾಲ್ಗೊಂಡಿದ್ರು. ಇದರಂತೆ ನೆಲಗುಣಿಯಲ್ಲಿರುವ ಕರುಣಾಲಯದಲ್ಲಿ ವಿಶೇಷ ವಿದ್ಯುತ್ ದೀಪಾಲಂಕಾರದೊಂದಿಗೆ ಶೃಂಗರಿಸಿ ಧಾರ್ಮಿಕ ಕಾರ್ಯ ಪ್ರಾರ್ಥನೆ ನಡೆಯಿತು. ವಿವಿಧ ಕಡಲ ತೀರ ಹಾಗೂ ಪೇಟೆ ಭಾಗದ ವಸತಿ ಗೃಹದಲ್ಲಿರುವ ವಿದೇಶಿ ಪ್ರವಾಸಿಗರು ಸಹ ಕ್ರಿಸ್ಮಸ್ ಹಬ್ಬ ಆಚರಿಸಿ ಪರಸ್ಪರ ಹಬ್ಬದ ಶುಭಾಶಯ ಕೋರುತ್ತಾ ಸಂಭ್ರಮಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಕರಾವಳಿ ಉತ್ಸವ 2025 ಡಿಸೆಂಬರ್ 22ರಿಂದ 28ರವರೆಗೆ. ಸ್ಥಳ ಮಯೂರವರ್ಮ ವೇದಿಕೆ, ರವೀಂದ್ರನಾಥ್ ಟಾಗೋರ್ ಕಡಲ ತೀರ, ಕಾರವಾರ, ಉತ್ತರ ಕನ್ನಡ. ಡಿಸೆಂಬರ್ 22 ಶಂಕರ್ ಮಹಾದೇವನ್. ಡಿಸೆಂಬರ್ 23 ಗುರು ಕಿರಣ್. ಡಿಸೆಂಬರ್ 24 ಸೋನು ನಿಗಮ್.
ಡಿಸೆಂಬರ್ 25 ರಫ್ತಾರ್. ಡಿಸೆಂಬರ್ 26 ಲಾವಣಿ ಟೀಮ್ ರಾಜೇಶ್ ಕೃಷ್ಣನ್. ಡಿಸೆಂಬರ್ 27 ಮಹಮ್ಮದ್ ದಾನಿಶ್. ಡಿಸೆಂಬರ್ 28 ದಲೇರ್ ಮೆಹಂದಿ. ಇವರಿಂದ ರಸಮಂಜರಿ ಕಾರ್ಯಕ್ರಮ ಪ್ರತಿದಿನ ಸಂಜೆ 5:30ರಿಂದ ಸ್ಥಳೀಯ ಪ್ರಸಿದ್ಧ ಕಲಾವಿದರಿಂದ ಮನರಂಜನಾ ಕಾರ್ಯಕ್ರಮ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಶ್ರೀ ಮಂಕಾಳ್ ಎಸ್ ವೈದ್ಯ, ಮಾನ್ಯ ಸಚಿವರು, ಮೀನುಗಾರಿಕಾ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶ್ರೀ ಸತೀಶ್ ಕೃಷ್ಣ ಸೈಲ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್, ಕರ್ನಾಟಕ ಸರ್ಕಾರ ಹಾಗೂ ಶಾಸಕರು, ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.